ಊರಲ್ಲಿರೋ ತಂದೆ ತಾಯಿ ಹೇಳ್ತಾರೆ, ನೋಡಪ್ಪ ಜಾಸ್ತಿ ಸಾಲಿ ಕಲಿ, ಗೌರ್ಮೆಂಟ್ ನೌಕರಿ ಸಿಗುತ್ತೆ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ತಾವು ಊಟ ಗೆಲ್ಸಿರೋದು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡುವಂತ ಕೆಟ್ಟ ವ್ಯಕ್ತಿಗಳನ್ನಂತ. ನಿನ್ನೆ ಧಾರವಾಡದಲ್ಲಿ ಸ್ಪರ್ಧಾರ್ಥಿಗಳು ಹೋರಾಟ ಮಾಡಿದ್ರು. ಎದ್ರ ಸಲುವಾಗಿ? ಬಿಟ್ಟು ಭಾಗ್ಯ ಸಲುವಾಗ್ಯಾನ? ಇಲ್ಲ ಹಣಕ್ ಸಲುವಾಗ್ಯಾನ? ಇಲ್ಲ ಉದ್ಯೋಗದ ಸಲುವಾಗಿ. ಆದ್ರೆ ಅಲ್ಲಿ ಪೊಲೀಸರು ಅವ್ರನ್ನ ಹತ್ತಿಕ್ಕಂತ ಕೆಲಸ ಮಾಡಿದ್ರು. ಅವ್ರಲ್ಲಿ ಕೇಳಿಕೊಳ್ಳೋದಿಷ್ಟೇ, ಅಲ್ಲಿ ಹೋರಾಟ ಮಾಡ್ತಾರಂತ ಸ್ಪರ್ಧಾರ್ಥಿಗಳು ಏನಾದ್ರು ಕಲ್ತು ಹೋರಾಟ ಮಾಡಿದ್ರ? ಇಲ್ಲ ಸರ್ಕಾರದ ಆಸ್ತಿಗೆ ಏನಾದ್ರೂ ಹಾನಿ ಮಾಡಿದ್ರ? ಇಲ್ಲ ಹೊಲಸು ಮಾತುಗಳನ್ನ ಬೈದಿದ್ರ? ಅವ್ರು ಬೈಯೋ ತರ ಮಾಡಿದ್ಯಾರು ನೀವುಗಳೇ ಅಲ್ವಾ? ವಿಚಿತ್ರ ಏನ್ ಗೊತ್ತಾ, ನಮ್ ಕಾನೂನು ಕಾಪಾಡುವಂತ ವ್ಯಕ್ತಿಗಳೇ ಆ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಂತ ಇಲ್ಲ. ಅವ್ರ ಮೇಲೆ ಅವ್ರ ಡಿಪಾರ್ಟ್ಮೆಂಟ್ ಪ್ರೆಷರು ಇಲ್ಲ ಸರ್ಕಾರನೇ ಅವ್ರನ್ನ ಆತರ ಆಡಿಸ್ತಾ ಇದೀವೋ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀವು ಈ ಹಂತಗಳನ್ನೆಲ್ಲ ತಡಾಕೊಂಡ್ ಬಂದಿರ್ತೀರ. ನೀವುಗಳೇ ಇವನ್ನ ಅರ್ಥ ಮಾಡಿಕೊಳ್ಳಿಕ್ರೆ ಇನ್ನು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಸರ್ಕಾರ ಏನ್ ಅರ್ಥ ಮಾಡ್ಕೊಳತ್ತೆ? ಒಂದ್ ಕಡೆ ಕೊಪ್ಪಳದಲ್ಲಿ ಜೀವನಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅಂತ ಹೋರಾಟಗಾರನ ಅರೆಸ್ಟ್ ಮಾಡ್ತಾರ. ಇನ್ನೊಂದ್ ಕಡೆ ಉದ್ಯೋಗಕ್ಕೋಸ್ಕರ ಸ್ಪರ್ಧಾರ್ಥಿಗಳು ಹೋರಾಟ ಮಾಡಿದ್ರೆ ಅಂತ ಸ್ಪರ್ಧಾರ್ಥಿಗಳನ್ನ ಅರೆಸ್ಟ್ ಮಾಡ್ತಾರ. ಇದ್ರಲ್ಲೇ ಗೊತ್ತಾಗ್ತಿದೆ ನಮ್ಮ ದೇಶದ ಕಾನೂನು ಎಷ್ಟು ಹದಗೆಟ್ಟು ಹೋಗಿದೆ ಅಂತೇಳಿ. ಒಂದ್ ಕಡೆ ಊರಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಕನಸಿಗೋಸ್ಕರ ಹಗಲು ರಾತ್ರಿ ದುಡಿದು ರೊಕ್ಕ ಹಾಕ್ತಾರೆ. ಅದೇ ರೀತಿ ಮಕ್ಕಳು ಕನಸು ಕಟ್ಕೊಂಡು ರಾತ್ರಿ ನಿದ್ದೆ ಇಲ್ದಾರಂಗ್ ಓದ್ತಾರ. ಎಷ್ಟೋ ದಿನ ಊಟ ಬಿಟ್ಟುಗಳು ಇದಾವೆ ಪಾಪ. ಆದ್ರೆ ಈ ಕನಸಿಗೆ ತಣ್ಣೀರ್ ಹಚ್ಚೋ ಕೆಲಸ ನಮ್ ಸರ್ಕಾರಗಳು ಮಾಡ್ತಾ ಇವೆ. ಇದ್ರಲ್ಲಿ ತಪ್ಪಾರ ಗೊತ್ತಾ? ನಮ್ ಜನಗಳದೆ ಹೆಂಗಂತೀರ, ಅವ್ರು ಕೂಡ 2,000ಕ್ಕೆ 3,000ಕ್ಕೆ ಓಟ್ ಹಾಕಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವೇ ಕೊಳ್ಳಿ ಇಟ್ಟಿದ್ದು. ಎಲ್ಲಿವರೆಗೂ 2,000 ಕೊಟ್ರೆ ಅತ್ತೆ ಕಡೆಗೆ 3,000 ಕೊಟ್ರೆ ಸೊಸೆ ಕಡೆಗೆ ಓಟ್ ಹಾಕ್ತೀನಿ ಅನ್ನೋದು ಎಲ್ಲಿವರೆಗೂ ನಿಲ್ಲಲ್ವೋ ಅಲ್ಲಿವರೆಗೂ ಇಂಥ ಕಷ್ಟಗಳು ತಪ್ಪಿದ್ದಲ್ಲ, ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಹೋರಾಟ ಮಾಡ್ತಾರಂತ ನನ್ನ ಅಣ್ಣ ಅಕ್ಕಗಳಿಗೆ ನಾನು ಕೇಳೋದಿಷ್ಟೇ, ಯಾರಾದ್ರೂ ರಾಜಕಾರಣಿಗಳು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಾವು ನಿಮ್ ಬೆಂಬಲವಾಗಿ ನಿಲ್ತೀನಿ ಅಂದ್ರೆ ದಯವಿಟ್ಟು ಅಂತ ಸೇರಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಬಂದಿರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಹೊರತು ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಗೆ ಸಪೋರ್ಟ್ ಮಾಡೋದಕ್ಕಲ್ಲ.